ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ. ಸೊ ಹಾಗಾದರೆ ಸಿಎಂ ಸಿದ್ದರಾಮಯ್ಯಗೆ ಎಲ್ಲೋ ಒಂದು ಕಡೆ ಸಂಕಷ್ಟ ಎದುರಾಗಿರುವಂಥದ್ದು. ಹಾಗಾದರೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು, ಅವರ ಕಾನೂನಿನ ಹೋರಾಟ ಹೇಗಿರುತ್ತೆ ಎಂಬುದರ ಬಗ್ಗೆ ಒಂದಿಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆ ಸಂವಿಧಾನ ತಜ್ಞರಾಗಿರುವಂತಹ BV ಆಚಾರ್ಯ ಅವರೇ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಸರ್, ಇವತ್ತು ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕಾನೂನಿನ ಹೋರಾಟ ಹೇಗಿರುತ್ತೆ ಸರ್? ನೋಡಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಸೆಕ್ಷನ್ 17A ಅದರ ಪ್ರಕಾರ ಒಂದು ಪಬ್ಲಿಕ್ ಸರ್ವೆಂಟ್ನ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಪೊಲೀಸ್ನವರು ಈ ಕಾಂಪಿಟೆಂಟ್ ಅಥಾರಿಟಿ ಅವರಿಗೆ ಪರ್ಮಿಷನ್ ಕೊಡಬೇಕು. ಚೀಫ್ ಮಿನಿಸ್ಟರ್ ಮಟ್ಟಿಗೆ ಗವರ್ನರ್ ಈಸ್ ದಿ ಕಾಂಪಿಟೆಂಟ್ ಅಥಾರಿಟಿ. ಸೊ ಚೀಫ್ ಮಿನಿಸ್ಟರ್ ಮೇಲೆ ಒಂದು PC ಆ್ಯಕ್ಟ್ ಪ್ರಕಾರ ಯಾವುದಾದ್ರೂ ಒಫೆನ್ಸಿನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಪೊಲೀಸ್ನವರಿಗೆ ಇವರ ಗವರ್ನರ್ಸ್ ಪರ್ಮಿಷನ್ ಬೇಕು. ಸೊ ಈಗ ಇವತ್ತು ಏನು ಆರ್ಡರ್ ಕೊಟ್ಟಿದ್ದಾರೆ ಗವರ್ನರು, ಪೊಲೀಸ್ನವರು ಚೀಫ್ ಮಿನಿಸ್ಟರ್ ಮೇಲೆ PC ಆ್ಯಕ್ಟ್ ಪ್ರಕಾರ ಏನು ಎಲಿಗೇಷನ್ಸ್ 2-3 ಅರ್ಜಿದಾರರು ಮಾಡಿದ್ದಾರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಾನು ಅನುಮತಿ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಅಷ್ಟೇ. ದಟ್ ಈಸ್ ದ ಮೇನ್ ಪಾಯಿಂಟ್. ಹಾಗಾಗಿ ಪೊಲೀಸ್ನವರಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಯಾವ ತಡೆ ಇತ್ತೋ ಅದೀಗ ಹೋಗಿದೆ. ಯಾಕೆಂತ ಹೇಳಿದರೆ ಗವರ್ನರೇ ಈ ಇನ್ವೆಸ್ಟಿಗೇಷನ್ ಮಾಡಬಹುದು ಅಂಥೇಳಿ ಅನುಮತಿ ಕೊಟ್ಟಿದ್ದಾರೆ. ದಟ್ ಈಸ್ ದ ಪೊಸಿಷನ್. ಸರ್, ಎಲ್ಲೋ ಒಂದು ಕಡೆ ಅಂದರೆ ಈಗ ಏನು ಸಿಎಂ ಸಿದ್ದರಾಮಯ್ಯ ಅವರೇ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಾರ್ದು ಅಂತ ಹೇಳ್ತಾ ಇದ್ರು. ಸೊ ಎಲ್ಲೋ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ ಸಿಎಂ ರಾಜೀನಾಮೆ ಕೊಡಬೇಕಾಗುತ್ತಾ ಸರ್? ಯಾವ ಕಾನೂನಿನಲ್ಲಿಯೂ ಕೂಡ ಒಂದು ಇನ್ವೆಸ್ಟಿಗೇಷನ್ಗೆ ಅಪ್ರೂವಲ್ ಕೊಟ್ಟ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಯಾವ ಕಾನೂನಿನಲ್ಲಿ ಇಲ್ಲ. ಅದಷ್ಟೇ ಮಾತ್ರ ಅಲ್ಲದೆ ಒಂದು FIR ರಿಜಿಸ್ಟರ್ ಆದರೂ ಇನ್ವೆಸ್ಟಿಗೇಷನ್ ಆಗ್ತಾ ಇದ್ದರೂ ಕೂಡ ಒಬ್ಬರು ಮುಖ್ಯಮಂತ್ರಿ ಆಗಲಿ, ಮಂತ್ರಿ ಆಗಲಿ ಅಥವಾ ಬೇರೆ ಸರ್ವೆಂಟ್ ಆಗಲಿ ರಾಜೀನಾಮೆ ಕೊಡಬೇಕು ಅಂತ ಯಾವ ಕಾನೂನಿನಲ್ಲಿಯೂ ಇಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ಡೆಲ್ಲಿಯಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರ ಮೇಲೆ ಪ್ರಾಸಿಕ್ಯೂಷನ್ FIR ರಿಜಿಸ್ಟರ್ ಆಗಿ ಅವರನ್ನು ಅರೆಸ್ಟ್ ಮಾಡಿ ಅವರು ಈಗ ಕೆಲವು ಸಮಯದಿಂದ ಜೈಲಿನಲ್ಲಿದ್ದಾರೆ. ಆದರೂ ಕೂಡ ಅವರು ಜೈಲಿನಿಂದಲೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಹಾಗಾಗಿ ಕಾನೂನು ಪ್ರಕಾರ ರಿಸೈನ್ ಮಾಡಬೇಕಂತಿಲ್ಲ, ಅದು ಅವರವರಿಗೆ ವೈಯಕ್ತಿಕವಾಗಿ ಬಿಟ್ಟದ್ದು. ಫಾರ್ ಇನ್ಸ್ಟೆನ್ಸ್ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೆನ್ ಅವರು ಅರೆಸ್ಟ್ ಇದು ಆಗ್ತಾನೆ ಅಂತ ಗೊತ್ತಾಗುವ ಮೊದಲೇ ರಿಸೈನ್ ಮಾಡಿಬಿಟ್ರು. ಅದು ಅವರವರಿಗೆ ಬಿಟ್ಟದ್ದು. ಸೊ ಕಾನೂನು ಪ್ರಕಾರ ರಾಜೀನಾಮೆ ಕೊಡಬೇಕು ಅಂತ ಎಲ್ಲಿಯೂ ಹೇಳಲಿಲ್ಲ. ಹಾಗಾದರೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಕಾನೂನಿನ ಹೋರಾಟಕ್ಕೆ ಮುಂದಾಗ್ತಾರೆ ಸರ್ ಇದರಲ್ಲಿ? ಅದು ಅವರಿಗೆ ಬಿಟ್ಟದ್ದು. ನೋಡಿ, ಈಗ ಈ ಸ್ಯಾಂಕ್ಷನ್ ಕೊಟ್ಟದ್ದು ತಪ್ಪು ಅಂತ ಇದ್ದರೆ ಅದನ್ನು ರದ್ದುಪಡಿಸಲಿಕ್ಕೆ ಅಧಿಕಾರ ಇರೋದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಮಾತ್ರ. ಸೊ ಅವರಿಗೆ ಬೇಕು ಅಂತಿದ್ದರೆ ಮುಖ್ಯಮಂತ್ರಿಗಳಾಗಲಿ ಯಾರೇ ಆಗಲಿ ಒಂದು ಸ್ಯಾಂಕ್ಷನ್ನ ಮೇಲೆ ಚಾಲೆಂಜ್ ಮಾಡಬೇಕಿದ್ರೆ ಹೈಕೋರ್ಟಿಗೆ ಮಾಡಬೇಕು. ಆದರೆ ಹೈಕೋರ್ಟ್ನಲ್ಲಿ ತೀರ್ಮಾನ ಆಗ್ತದೆ ಅದು ಸರಿಯೋ ತಪ್ಪು ಅಂತ. ಬಟ್ ಅದು ತೀರ್ಮಾನ ಆಗೋವರೆಗೆ ಇನ್ವೆಸ್ಟಿಗೇಷನ್ ಸ್ಟೇ ಮಾಡಬೇಕು ಅಂತ ಸಹ ಕೇಳ್ಬೋದು. ಆದರೆ ಹೆಚ್ಚಾಗಿ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನನ್ನು ಸ್ಟೇ ಮಾಡೋದಿಲ್ಲ. ಕೋರ್ಟ್ನಲ್ಲಿರುವ ಪ್ರೊಸೀಡಿಂಗ್ಸ್ ಆದರೂ ಒಮ್ಮೊಮ್ಮೆ ಸ್ಟೇ ಮಾಡ್ತಾರೆ. ಬಟ್ ಇನ್ವೆಸ್ಟಿಗೇಷನ್ ಈಸ್ ಓನ್ಲಿ ಕಲೆಕ್ಷನ್ ಆಫ್ ಎವಿಡೆನ್ಸ್. ಅದಕ್ಕೆ ಜನರಲಿ ಸ್ಟೇ ಕೊಡಬಾರ್ದು ಅಂತೇಳಿ ಕಾನೂನಿನಲ್ಲಿ ಹೇಳ್ತದೆ. ಬಟ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಮಾತ್ರ ಈ ಸ್ಟೇ ಕೊಡುವ ಅಧಿಕಾರ ಉಂಟು.